BRB ಸಿನಿಮಾಗೆ ಬಾಡಿ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತಾ? ಇದು ಸುದೀಪ್ ಸರ್ಗೆ ತುಂಬಾನೇ ಇಂಪ್ಯಾಕ್ಟ್ ಆಗಿದೆ. ಅವರ ಅವಾಗವಾಗ ಹಾಕ್ತಕ್ಕಂಥ ಪೋಸ್ಟರ್ಗಳನ್ನ ನೋಡ್ತಾ ಇದ್ರೆ ಲಿಟ್ರಲಿ ಗೂಸ್ ಬಂಪ್ಸ್. ಒಳ್ಳೆ ಹಾರ್ಡ್ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ಅನ್ಪ್ರೆಡಿಕ್ಟೇಬಲ್ ಪಿಕ್ಚರ್ನ ಡೈರೆಕ್ಷನ್ ಮಾಡ್ತಾ ಇರೋ ಅನೂಪ್ ಭಂಡಾರಿ ಅವರು ಮತ್ತೆ ಅದನ್ನ ಆಕ್ಟಿಂಗ್ ಆಗಿ ತಗೊಳ್ತಾ ಇರೋ ಕಿಚ್ಚ ಸುದೀಪ್ ರವರು ಈ ಸಿನಿಮಾಗೆ ಅವರ ಡೆಡಿಕೇಶನ್, ಪ್ಯಾಷನ್ ಅನ್ನೋದು ತುಂಬಾನೇ ಎದ್ದು ಕಾಣ್ತಾ ಇದೆ. ಅದು ಪ್ರತಿ ಮೂಮೆಂಟ್ ಅಲ್ಲೂ ಕೂಡ ಪ್ರೂವ್ ಮಾಡ್ತಾ ಇದ್ದಾರೆ. ಬಿಲ್ಲಾ ರಂಗ ಭಾಷಾ ಇದನ್ನ ಅನೌನ್ಸ್ಮೆಂಟ್ ಮಾಡಿ ಸುಮಾರು ವರ್ಷಗಳೇ ಆದವು. ಅದನ್ನ ಇತ್ತೀಚೆಗೆ ಟೇಕ್ ಆಫ್ ಮಾಡೋ ಪ್ರಯತ್ನನ ಮಾಡಿದ್ದಾರೆ. ಅದರ ಲುಕ್ ಟೆಸ್ಟ್ ಅನ್ನು ಕೂಡ ಮಾಡಿ ಮುಗಿಸಿದ್ದಾರೆ. ಅಭಿಮಾನಿಗಳು ಬಿಟ್ಟಿರೋ ಫ್ಯಾನ್ ಮೇಡ್ ಟ್ರೈಲರ್ ಅಲ್ಲೂ ಕೂಡ ಇದು ಅಷ್ಟೇ ಚೆನ್ನಾಗಿ ಎದ್ದು ಕಾಣ್ತಾ ಇದೆ. ನಾವು ಫ್ಯೂಚರ್ ಅಲ್ಲಿ ಇದನ್ನ ಪ್ರೆಡಿಕ್ಟ್ ಮಾಡೋಕ್ಕಾಗದೇ ಇದ್ರೂ ಕೂಡ ಅನೂಪ್ ಭಂಡಾರಿ ಅವರ ಡೈರೆಕ್ಷನ್ ಅಲ್ಲಿ ಈ ಒಂದು ಸಿನಿಮಾನ ನಾವು ಕರೆಕ್ಟ್ ಆಗಿ ನೋಡ್ತೀವಿ. ಅದರಂತೆ ಕಲ್ಕಿ ಸಿನಿಮಾ ಕೂಡ ಬಂದಿತ್ತು. ಅದನ್ನ ಎಷ್ಟು ಜನ ನೋಡಿದ್ರೋ ನೋಡಿಲ್ವೋ ನನಗಂತೂ ಗೊತ್ತಿಲ್ಲ. ಆದ್ರೆ ನಾನು ಸಿನಿಮಾನ ನೋಡಿದೆ. ಕಲ್ಕಿನೇ ಡಿಫ್ರೆಂಟ್ ವೈಬ್ ಕೊಡ್ತಾ ಇದ್ರೆ ಇಲ್ಲಿ ಅನೂಪ್ ಭಂಡಾರಿ ಅವರ ಪೋಸ್ಟರ್ಸ್ ಡಿಫ್ರೆಂಟ್ ವೈಬ್ ನ ಕೊಡ್ತಾ ಇದ್ವು. ಬಿಲ್ಲಾ ರಂಗ ಭಾಷಾ ಆಲ್ಮೋಸ್ಟ್ ದೇರ್ ಹಿಯರ್ ಅಂತ ಕಿಚ್ಚ ಸುದೀಪ್ ಅವರು ಒಂದು ಟ್ವೀಟ್ ಅನ್ನ ಹಾಕಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅನೂಪ್ ಭಂಡಾರಿ ಅವರು ರೀಸೆಂಟ್ ಆಗಿ ಒಂದು ವಿಡಿಯೋನ ಬಿಟ್ಟಿದ್ರು. ಅದು ಕಿಚ್ಚ ಸುದೀಪ್ ಅವರ ಬರ್ತ್ಡೇಗೆ ಬಿಲ್ಲಾ ರಂಗ ಭಾಷಾ ಸಿನಿಮಾದ ಒಂದು ಕಾನ್ಸೆಪ್ಟ್ ವಿಡಿಯೋ. ಅದರ ಅನಾಲಿಸಿಸ್ ಅನ್ನು ಕೂಡ ನಾನು ಮಾಡಿದ್ದೆ. ಇವಾಗ ದಸರಾ ಹಬ್ಬ ಹತ್ರ ಬಂತು ಅಂತ ದಸರಾ ಹಬ್ಬಕ್ಕೆ ಅಂತ ಬಿಲ್ಲಾ ರಂಗ ಭಾಷಾ ಸಿನಿಮಾಯಿಂದ ಹೊಸ ಅಪ್ಡೇಟ್ ಅನ್ನ ತರೋ ಪ್ರಯತ್ನದಲ್ಲಿ ಸಿನಿಮಾ ತಂಡ ಮುಂದಾಗಿದೆ. ಮೇ ಬಿ ಕಿಚ್ಚ ಸುದೀಪ್ ರವರ ಬಿಲ್ಲಾ ರಂಗ ಭಾಷಾ ಸಿನಿಮಾದ ಫಸ್ಟ್ ಲುಕ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ರೀಸೆಂಟ್ ಆಗಿ ಕಿಚ್ಚ ಸುದೀಪ್ ರವರು 3 ಲುಕ್ಸ್ ಅನ್ನು ಕೂಡ ಟೆಸ್ಟ್ ಅನ್ನ ಮಾಡಿಸಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಕಾನ್ಸೆಪ್ಟ್ ಅನ್ನ ಹಿಡ್ಕೊಂಡು ಸಿನಿಮಾನ ಮುಂದೆ ತಳ್ತಾ ಇದ್ದಾರೆ. ಸಿನಿಮಾ ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೆರೆ ಮೇಲೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಆದರೆ ಅಷ್ಟು ಬೇಗ ಸಿನಿಮಾ ಬರೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಕೆಲವು ಬಿಗ್ಗೆಸ್ಟ್ ಪ್ರಾಜೆಕ್ಟ್ಸ್ಗಳು ತುಂಬಾ ಟೈಮನ್ನು ತಗೊಳ್ಳೋದು ಸಹಜ. ಲಿಟ್ರಲಿ ಅನೂಪ್ ಭಂಡಾರಿ ಅವರು ಲೋ ಬಜೆಟಲ್ಲಿ ಒಂದು ಔಟ್ಪುಟ್ ಕ್ವಾಲಿಟಿಯನ್ನು, ಬೆಸ್ಟ್ ಕ್ವಾಲಿಟಿಯನ್ನು ಕೊಡೋದ್ರಲ್ಲಿ ಯಾವಾಗಲೂ ಮುಂದಿರ್ತಾರೆ. ಅದನ್ನು ನಾವು ವಿಕ್ರಾಂತ್ ರೋಣ ಸಿನಿಮಾದಲ್ಲೂ ಕೂಡ ನೋಡಿದ್ವಿ. ಬಂದರೆ ಬರೀ ಫಸ್ಟ್ ಲುಕ್ ಪೋಸ್ಟರ್ ಬರಲಿಕ್ಕಿಲ್ಲ, ಅದೊಂದು ವಿಡಿಯೋ ಕೂಡ ಬರುತ್ತೆ. ಅದು ಕೂಡ ಅನ್ಪ್ರೆಡಿಕ್ಟೇಬಲ್ ಆಗಿರುತ್ತೆ. ತುಂಬಾ ಕ್ವಶನ್ ಮಾರ್ಕ್ಗಳು ಬಂದೇ ಬರ್ತವೆ. ಅದು ಬಂದಾಗ ನಾವು ಮತ್ತೆ ವಿಡಿಯೋ ಮಾಡ್ತೀವಿ. ಅಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.